ನಮ್ಮ ದೇಶದ ಪ್ರಧಾನಮಂತ್ರಿ ಹೆಂಗ್ ಗೊತ್ತಾ ಮಾಡಿರೋದು, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಿರೋದು. ಟ್ರೈನ್ ಹೊಂಟೋಯ್ತು, 5 ವರ್ಷದ ಮುಂದ್ಗಡೆನೆ ನಮ್ಮ ರಾಹುಲ್ ಗಾಂಧಿ ಅವರು ಟ್ರೈನನ್ನು ಚಲಾಯಿಸಿ ಹೊಂಟೋದ್ರು ಮುಂದೆ. ಈಗ ಅವ್ರು ಟಿಕೆಟ್ ತಗೊಂಡಿರೋದು ಕೂತ್ಕೊಳ್ಳೋಕ್ಕೆ. ಏನಕ್ಕಂದ್ರೆ ಯಾವ ಥರ ಈ ನೀತಿ ಈಗ ಜಾರಿ ಮಾಡೋರೆ, ನಿನ್ನೆ ದೇಶವನ್ನು ಸಂಬೋಧಿಸಿ ಏನು ಮಾತಾಡೋರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು, ಅದು ಅಷ್ಟೊಂದು ಯೂಸ್ಫುಲ್ ಇಲ್ಲ ಅಂತ ಅನ್ಸುತ್ತೆ. ಏನಕ್ಕಂದ್ರೆ ಯಾವುದು 5 ವರ್ಷದ ಹಿಂದ್ಗಡೆನೆ ನಮ್ಮ ಜನನಾಯಕರಾದ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಅದನ್ನ ಇವರು ತಿರ್ಗಾ ತಿರ್ಚಿ ಮರ್ಚಿ ತಿರ್ಗಾ ಅದು ಮಾಡಿದ್ದಾರೆ ಅಷ್ಟೇ ಹೊರತು ಅದರಲ್ಲಿ ಏನೂ ಇಲ್ಲ. ಸ್ವಲ್ಪ ಸುಧಾರಣೆ ಆಗಿದೆ, ಬಟ್ ಅಷ್ಟು ಜನರಿಗೆ ಅಷ್ಟು ಲಾಭ ಆಗಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ನಮ್ಮ ರಾಷ್ಟ್ರಕ್ಕೆ ಯಾವ ಮಟ್ಟಕ್ಕೆ ತಕೊಂಡು ಹೋಗೋಕ್ಕೆ ಇಷ್ಟಪಡ್ತವ್ರು ನಮಗಂತೂ ಚೂರು ಅರ್ಥ ಆಗ್ತಾ ಇಲ್ಲ. ಈಗ ನಮ್ಮ ರಾಷ್ಟ್ರದ ಏನು ನಿರುದ್ಯೋಗಿಗಳಿದ್ರು, ಅವ್ರು ಉದ್ಯೋಗ ಮಾಡೋಕ್ಕೆ ಅವರು ಮೈಗ್ರೇಟ್ ಆಗಿದ್ರು ಅಮೆರಿಕಾಗೆ. ಅಲ್ಲಿ H1B ಅಂತ ಒಂದು ವೀಸಾ ಇತ್ತು, ಅದು ಮುಂಚೆ 8 ಲಕ್ಷಕ್ಕೆ ಸಿಗ್ತಾ ಇತ್ತು. ಈಗ 88 ಲಕ್ಷ ಅದೇ ವೀಸಾಗೆ ಮಾಡಿದ್ದಾರೆ ಅಂತ ಅಂದರೆ ಅಲ್ಲಿ ಜನರು ಏನು ಅಲ್ಲಿ ಉದ್ಯೋಗ ಇಲ್ಲಂತೂ ಉದ್ಯೋಗ ಯಾರಿಗೂ ಇಲ್ಲ. ಉದ್ಯೋಗ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅದಂತೂ ಮಾಡಿಲ್ಲ. ಅಲ್ಲಿ NRI ಅಲ್ಲಿ ಹೊರ ದೇಶಗಳಿಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡೋರ್ಗೂ ಈ ಥರ ಮುಜುಗರ ತಗೊಬಂದು ಈ ಥರ ತೊಂದರೆ ಮಾಡ್ತಾರಂತ ಅಂದರೆ ಭಾಳ ಬೇಸರವನ್ನುಂಟು ಮಾಡೋ ಒಂದು ವಿಷಯ ಅಂತ ಹೇಳಕ್ ಬಯಸ್ತೇನೆ. ಇವತ್ತು ವಿರೋಧ ಮಾಡಿರೋರು ಯಾರಂತ ಎಲ್ರಿಗೂ ಇಡೀ ಕರ್ನಾಟಕ ರಾಜ್ಯದ ಸಮಸ್ತ ಅಕ್ಷರಸ್ಥ ಜನರಿಗೂ ಗೊತ್ತಿದೆ ವಿರೋಧ ಯಾರು ಮಾಡಿರೋರಂತ. ಯಾರು ಅಧಿಕಾರದಲ್ಲಿ ಇಲ್ಲ, ಸುಮ್ಮನೆ ಮನೇಲಿ ಕೂತಿರೋರೇ ಬಂದ್ಬಿಟ್ಟು ಅದು ಕಿರ್ಚಾಟ ಮಾಡಿರೋದು. ಏನಕ್ಕಂದ್ರೆ ಒಂದು ಕೋಮಿನ ಬಗ್ಗೆ ಅವಹೇಳನಕಾರಿ ಇದೆಲ್ಲ ಮಾತುಗಳನ್ನು ಆಡಿ ಅವರು ಏನು ಜನರಿಗೆ ಒಂದು ಕೆಟ್ಟ ಸಂದೇಶವನ್ನು ಕೊಟ್ಟರು, ಅದಕ್ಕೆ ಕೋರ್ಟ್ ಮೊರೆ ಹೋಗಿದ್ದಕ್ಕೆ ಕೋರ್ಟೇ ಒಂದು ತಕ್ಕ ಉತ್ತರ ನೀಡಿದೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ ಇವತ್ತು.